ಹಾಯ್ ಹಲೋ ನಮಸ್ಕಾರ. ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ. ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ, ಹಾಗಾಗಿ ಸುಮ್ಮನೆ ರ್ಯಾಂಡಮಾಗಿ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ನಾವೇನು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಲ್ಲ, ಸಿಂಪಲಾಗಿ ಮಾಡ್ತೇವೆ. ಸಿರಿ ನೋಡ್ರಿ ಬ್ರಷ್ ಮಾಡತ್ತಾಳೆ ಎದ್ದು. ಇವತ್ತು ಊರಿಗೆ ಹೋಗೋಣ ಅಂದಕ್ಕೆ ಫುಲ್ ಖುಷಿ ಒಳಗದಾಳ. ತಾನೇ ಬ್ರಷ್ ಮಾಡತ್ತಾಳ, ಇಲ್ಲಾಂದ್ರೆ ದಿನ ಜಗಳ ಬ್ರಷ್ ಮಾಡೋಕೆ. ನಮ್ಮ ಮಮ್ಮಿ, ನಮ್ಮ ಅಪ್ಪಾಜಿ, ನಮ್ಮ ತಮ್ಮ ಅವರೆಲ್ಲ ಇಲ್ಲಿಗೆ ಬರ್ರಿ, ಇಲ್ಲೇ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡೋಣ ಅನ್ನಕತ್ತಾರಿ. ಹಾಗಾಗಿ ಊರಿಗೆ ಹೋಗ್ಬೇಕು. ಸಿರಿ ವಾಕಿಂಗ್ ಹೊಂಟಾಳೀಗ, ಅವ್ರ ಪಪ್ಪ ಕರ್ಕೊಂಡು ಹೊಂಟಾರ. ಅವಳು ವಾಕಿಂಗ್ ಮುಗಿಸ್ಕೊಂಡು ಬರೋದ್ರಾಗ ನಾನು ಆಮೇಲೆ ಟಿಫಿನ್ ರೆಡಿ ಮಾಡ್ಬೇಕು, ಇಲ್ಲಾಂದ್ರೆ ಕಾಡಿಸ್ತಾಳ. ಕೊಡ ವಾಕಿಂಗ್ 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 ವಾಕಿಂಗ್. ಕ್ವಿಕ್ಕಾಗಿ ಪಡ್ ಮಾಡೋದು ಹೆಂಗೆ ಅನ್ನೋದು ನೋಡನ್ರಿ. ಈಗ ಪಡ್ಡಿಗೆ ಪಲ್ಯ ಬೇಕಲ್ಲ, ಅದನ್ನು ರೆಡಿ ಮಾಡ್ಕೊಳೋದ್ರಿ. ಈಗ ಚಿಕ್ಕ ಚಿಕ್ಕದಾಗಿ ಟೊಮೆಟೊ ಹಣ್ಣು, ಈರುಳ್ಳಿ, ಕೊತ್ತಂಬರಿ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೋಬೇಕು ರೀ. ಈ ಕೊಬ್ಬರಿನ ಹಿಂಗೆ ಮಿಕ್ಸಿ ಮಾಡಿ ಇಟ್ಕೋಬೇಕು. ಈ ಕೊಬ್ಬರಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕೇನೆ ಅನ್ನೋದು ನಂಗೆ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಹಂಗೆ ಹೇಳ್ತೇನೆ ರೀ. ಫಸ್ಟಿಗೆ ಕೊಬ್ಬರಿ, ಆಮೇಲೆ ಶೇಂಗಾನ ಹುರ್ಕೊಂಡು ಅದನ್ನು ಸ್ವಲ್ಪ ಹಾಕ್ಕೋಬೇಕು ರೀ. ಶೇಂಗಾ ಹಾಕ್ಕೋಬೇಕು. ಆಮೇಲೆ ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆ, ಚಟ್ನಿ, ಕೊಬ್ಬರಿ ಚಟ್ನಿ ಏನು ಹಾಕೊಂಡಿರ್ತಾವಲ್ಲ ಅದೆಲ್ಲ ಎಕ್ಸ್ಟ್ರಾ ಶೇಂಗಾ ಹಾಕ್ಕೋಬೇಕು ರೀ. ಅದನ್ನೆಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡು ಈರುಳ್ಳಿನ ಮತ್ತು ಟೊಮೆಟೊ ಹಣ್ಣನ್ನ ಫ್ರೈ ಮಾಡಿಕೊಂಡು ಡೈರೆಕ್ಟಾಗಿ ಅದು ಮಿಕ್ಸಿ ಏನು ಮಾಡ್ಕೊಂಡಿರ್ತೀವಲ್ಲ ಕೊಬ್ಬರಿ ಶೇಂಗಾದ್ದು ಅದನ್ನು ಹಾಕ್ಬೇಕು. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅರಿಶಿಣ ಪುಡಿ, ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಖಾರ ಹಾಕ್ಕೊಳ್ರಿ. ಅಂದ್ರೆ ಹಸಿಕಾಯಿ ಹಾಕ್ಕೊಂಡಿರ್ತೀವಲ್ಲ, ಮತ್ತು ಖಾರ ಜಾಸ್ತಿ ಹಾಕ್ಕೊಂಡ್ರೆ ಜಾಸ್ತಿ ಖಾರ ಆಕೈತಿ. ಹಂಗಾಗಿ ಒಂದು ಸ್ವಲ್ಪ ಖಾರ, ಯಾವ್ದಾರ ಒಂದು MTR ಮಸಾಲ ಮಿಕ್ಸ್ ಮಾಡಿ ಲಾಸ್ಟಿಗೆ ಅದೇನು ನಾವು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು. ಸ್ವಲ್ಪ ನೀರು ಹಾಕ್ಕೊಳ್ರಿ, ಇಲ್ಲಾಂದ್ರೆ ಭಾಳ ಗಟ್ಟಿ ಆಗಿಬಿಡ್ತೈತಿ. ಇದು ಹಿಟ್ಟಿಗೆ ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ಆಮೇಲೆ ಸ್ವಲ್ಪ ಮೆಂತ್ಯ, ಆಮೇಲೆ ಸ್ವಲ್ಪ ಅವಲಕ್ಕಿ, ಇದನ್ನ ನಿನ್ನೆ ಈವ್ನಿಂಗ್ ಅಂತಂದ್ರೆ ನಾನು ನೆನೆಸಿಟ್ಟಿರ್ತೀನಿ ರೀ. ನೈಟೇ ಮಿಕ್ಸ್ ಮಾಡಿರ್ತೀನಿ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಅದಕ್ಕೆ ಸೋಡಾ ಉಪ್ಪು ಕಲಸಿಟ್ಟು ಆಮೇಲೆ ಪಲ್ಯ ಅದೆಲ್ಲ ರೆಡಿ ಮಾಡ್ಕೊಳೋಲ್ಲಿವರೆಗೂ ಅದು ನೆನ್ಕೊಂಡಿರ್ತೈತಿ. ಆಮೇಲೆ ಪಡ್ ಮಾಡ್ತೀನಿ. ಚಲೋ ಆಗ್ತೈತಿ, ಸಾಫ್ಟ್ ಆಗ್ತಾವೆ. ನಮ್ಮ ಮನೆ ಒಳಗೆಲ್ಲ ಮಾಡೋದು ಹಿಂಗೆ. ಸಿರಿ ಮತ್ತು ಸಿರಿ ಪಪ್ಪ ವಾಕಿಂಗ್ ಮುಗಿಸ್ಕೊಂಡು ಬಂದಾರಿ, ಸ್ನಾನ ಮಾಡತ್ತಾರ. ಅವ್ರು ಸ್ನಾನ ಮುಗಿಸ್ಕೊಂಡು ಬರೋದ್ರಾಗ ನಾನು ಪಡ್ ರೆಡಿ ಮಾಡಿಟ್ರೆ ತಿಂದುಬಿಡ್ತಾರೆ ಅವರು. ನಾವು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನಾನು ತಿಂತೀನಿ. ಸಾರಿ, ದೇವಸ್ಥಾನಕ್ಕೆ ಹೋಗೋದು ಆಮೇಲೆ ಊರಿಗೆ ಬರೋದು ಅದೆಲ್ಲ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಊರಿಗೆ ಬರೋ ಅವಸರದೊಳಗೆ ಏನು ಲಕ್ಷಣ ಆಗಲಿಲ್ಲ. ಊರಿಗೆ ಬಂದ್ವಿ ರೀ, 5 ಗಂಟೆ ಆಗಿತ್ತು.
ಆ್ಯನಿವರ್ಸರಿ ಸ್ಪೆಷಲ್ ಮಮ್ಮಿ ಚಿಕನ್ ಮಾಡತ್ತಾಳ್ರಿ. ನಮ್ಮ ಮಮ್ಮಿ ಚಿಕನ್ ಚಲೋ ಮಾಡ್ತಾರ್ರಿ. ಸಾರು, ಕೀರೆ ಎಲ್ಲ ಸರ್ಪ್ರೈಸ್ ಕೊಡತ್ತಾರ ನೋಡ್ರಿ ನಮ್ಗೆ. ನಮ್ಗೆ 5 ಗಂಟೆ ಆಗಿತ್ತು ಬಂದಾಗ. ಹಾಯ್, ಇವ್ರು ಆ್ಯನಿವರ್ಸರಿ ಬಾಯ್. ಸಿರಿ ಹಾಯ್. ಲಿಫ್ಟಿಗೆ ಹಚ್ಕೊಂಡಿನಮ್ಮ? ಎಲ್ಲೇ ತೋರ್ಸು, ಎಲ್ಲ ಹಚ್ಕೊಂಡು ತೋರ್ಸು. ಮಸ್ತ್. ಏನಿದೆ? ಏನಮ್ಮ ಅದು? ಕೇಕ್ ತಿಂತಿ? ಪಾಪ ಇದು ಸಿರಿ ಇಲ್ಲದ ಕನಾತ್ ಆಗ್ಬಿಟ್ಟದ್ರಿ. ಚಾರ್ಜ್ ಹಾಕೋದು, ಚಾರ್ಜ್ ತೆಗೆಯೋದು ಇಷ್ಟ. ಇದು ಓಡ್ಸಾಡ್ಸೋರು ಯಾರಿಲ್ಲ. ಸಿರಿ ಬಂದು ಒಂದು ರೌಂಡ್ ಆಟ ಆಡಿದ್ಲು ಅದ್ರೊಳಗೆ. ಕೇಕ್ ನೋಡಿ ಖುಷಿಯಾಗಳ್ರಿ. ಅವಳ ಕಟ್ ಮಾಡ್ತಾಳಂತ. ಏಯ್ ತಡಿ. ಏ ತಡಿಯಮ್ಮ, ಅಜ್ಜ ಬರ್ಬೇಕು. ಅಜ್ಜ ಬರ್ಬೇಕ ಬೇಡ? ಮತ್ತೆ ಅಲ್ಲಿಡು. ಅಜ್ಜ ಬಂದು ಏನ್ ಮಾಡ್ತಾರ? ಕ್ಲಾಪ್ಸ್ ಹಾಕ್ತಾರ. ಇಟ್ಕೋ ಇಟ್ಕೋ, ಬ್ಯಾಗ್ ಇಟ್ಕೋ. ನಕ್ಕಿಲ್ತು. ಅದನ್ನ ಫಸ್ಟ್ ತಿನ್ನ. ಹುಷಾರ್ ಅನ್ಬೇಡಮ್ಮ ಹಂಗ. ಹುಷಾರ್ ಹುಷಾರ್. Clap sak Sri. Wow. Super. Makasih, Pak. Air. ನೋಡಿ ಕಡೆ ತಿನ್ಸಕ್ವಾ. ಸ್ವಲ್ಪ ಅಲ್ಲ ನೀ ತಿನ್ನೋದು.
ಕೇಕ್ ಪಾರ್ಟ್ನರ್ ರೀ ಇವ. ನೀ ತಿಂದೇನು ತಗೊಂಬ ತಿನ್ನು ತಿನ್ನಿ ನೀ ತಿನ್ನಮ್ಮ ನಾ ಒಲ್ಲೆವಾ ಕಟ್ ಮಾಡೋದ ಬಾಯ್ ಹಾಕೊಳೋದ ಸಿರಿ ಸಾಕು ಬಿಡ ಅಪ್ಪಿ ಇದು ಪೇಸ್ಟ್ ಇಡ್ಬೇಡ. ಈ ಐಸ್ ಅದು ಬ್ರೆಡ್ ತಿನ್ನಿಸ್ಬಾರ್ದು. ಫಸ್ಟ್ ಬರ್ತಡೇ ಅದೆಲ್ಲ ಕೇಕ ತಿಂದಿಲ್ರಿ ಅವಳು. ಈಗ ನೋಡ್ರಿ ಎಷ್ಟು ತಿನ್ನತ್ತಾಳ. ನಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.